ಮೇಲ್ಮನೆ ಮಹಾಯುದ್ಧ ಬಹಳಷ್ಟು ಈಗ ಕುತೂಹಲ ಮೂಡಿಸ್ತಾ ಇರೋದು. ಪರಿಷತ್ ವೋಟಿಂಗ್ನಲ್ಲಿ ಜಿಟಿ ದೇವೇಗೌಡರ ನಡೆಯೇ ನಿಗೂಢ. ಜೆಡಿಎಸ್ ಅಭ್ಯರ್ಥಿ ಗೆಲ್ತಾರೆ ಅಂತ ಜಿಟಿ ದೇವೇಗೌಡ. ನನ್ನ ಜೊತೆ ಯಾವ ನಾಯಕರು ಸಂಪರ್ಕದಲ್ಲಿ ಇಲ್ಲ, ಆದರೆ ಹುಷಾರಿಲ್ಲದಿದ್ದಕ್ಕೆ ಬೇಗ ಹೋಗಿ ಮತ ಹಾಕಿದ್ದೇನೆ ಅಷ್ಟೇ. ಜೆಡಿಎಸ್ ಅಭ್ಯರ್ಥಿ ಗೆಲ್ಲಿಸಿಕೊಳ್ಳೋದು HDKಗೆ ಬಹಳ ಚೆನ್ನಾಗಿ ಗೊತ್ತು. ಬೆಳಗ್ಗೆಯಿಂದ ಕುಮಾರಸ್ವಾಮಿ ನನ್ನ ಸಂಪರ್ಕದಲ್ಲಿಲ್ಲ. ಆತ್ಮಸಾಕ್ಷಿಯಾಗಿ ನಾನು ಮತ ಹಾಕಿ ಬಂದಿದ್ದೇನೆ. ವಿಧಾನಸೌಧದಲ್ಲಿ ಶಾಸಕ ಜಿಟಿ ದೇವೇಗೌಡ ಹೇಳಿಕೆ ಕೊಟ್ಟರು. ವಿಧಾನ ಪರಿಷತ್ ವೋಟಿಂಗ್ನಲ್ಲಿ ಜಿಟಿ ದೇವೇಗೌಡರ ನಡೆಯೇ ನಿಗೂಢವಾಗಿದೆ. ಜೆಡಿಎಸ್ ಅಭ್ಯರ್ಥಿ ಗೆಲ್ತಾರೆ ಅಂತ ಜಿಟಿ ದೇವೇಗೌಡರು ಹೇಳಿಬಿಟ್ಟಿದ್ದಾರೆ. ನನ್ನ ಜೊತೆ ಯಾವ ನಾಯಕರು ಸಂಪರ್ಕದಲ್ಲಿಲ್ಲ, ಯಾರು ಕೂಡ ಸಂಪರ್ಕದಲ್ಲಿಲ್ಲ. ನನಗೆ ಹುಷಾರಿರಲಿಲ್ಲ, ಅದಕ್ಕೆ ನಾನು ಬೇಗ ಹೋದೆ, ಬೆಳಗ್ಗೆ ಮತ ಹಾಕಿದೆ, ನಾನು ಮನೆಗೆ ಬಂದ್ಬಿಟ್ಟೆ. ಜೆಡಿಎಸ್ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳೋದು HDKಗೆ ದೊಡ್ಡ ವಿಷಯನ. HDK ಗೊತ್ತು ಹೇಗೆ ಇದು ಮಾಡಬೇಕು ಅಂತ ಜಿಟಿ ದೇವೇಗೌಡರು ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ನನಗೆ ಹುಷಾರಿಲ್ಲ, ಓದಿಲ್ಲ, ಹೇಳ್ಕೊಳ್ಳೋದು, ಆ್ಯಂಟಿಬಯೋಟಿಕ್ ಮಾತ್ರ ತಗೊಂಡು ರಾತ್ರಿ ಮಲಗಿದ್ದು, ಬೆಳಿಗ್ಗೆ ಎದ್ದೆ ಓಟ್ ಹಾಕ್ತೆ ಬಂದೆ. ಅಂತ ಬೇರೆ ಏನಿದೆ? ನಿಮ್ಮ ಪಕ್ಷದಲ್ಲಿ ಒಂದಷ್ಟು ಜನ ನೀವು ಅಡ್ಡ ಮತದಾನ ಹಾಕಿದ್ದಾರೆ, ಅವರು ಕಾಂಗ್ರೆಸ್ನ ಪರವಾಗಿ ಓಟ್ ಹಾಕಿದ್ದಾರೆ ಅನ್ನೋದು ಒಂದಷ್ಟು ಮಾಹಿತಿ ಸರ್. ಅವ್ರು ಯಾರು ಹೇಳಿದ್ದಾರೆ ಅದೆಲ್ಲ ಸಾಬೀತು ಮಾಡಿ. ಅವೆಲ್ಲವೂ ಕೂಡ ನಮ್ಮ ಮತದಾನ ಒಂದು ಅವ್ರ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮಾಡ್ತಕ್ಕಂಥ ಒಂದು ಮತದಾನ. ಅದು ಸೀಕ್ರೆಟ್ ಓಟ್ ಹಾಕ್ತಕ್ಕಂಥದ್ದು. ಅವೆಲ್ಲೂ ಕೂಡ ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತ ಹಾಕಿದ್ದೀವಿ. ಗೋವಿಂದರಾಜು ಗೆಲ್ತಾರೆ ಸರ್. ಈಗ ಸಂಖ್ಯಾಬಲ ಇಲ್ಲ BJP ಇದು JDSಗೆ, ಆದರೂ ಈಗ ಹೇಗೆ ಗೆಲ್ತಾರೆ ಅಂತೀರಿ ನೀವು? ಈಗ JDSಗೆ ಅಷ್ಟೊಂದು ಸಂಖ್ಯಾಬಲ ಇಲ್ಲ ಗೊತ್ತಿದೆ. ನಮ್ಮ ಕೇಂದ್ರ ಸಚಿವರು ಕುಮಾರಸ್ವಾಮಿ